ಗೌತಮಿ ಮತ್ತೆ ಮಂಜು ಬೇರೆ ಆಗಿ ಇಂಡಿವಿಜುವಲ್ ಆಗಿ ಆಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಮಂಜು ಜಸ್ಟ್ ಗೇಮ್ ಆಡ್ತಾ ಇದಾರೆ, ಅದನ್ನ ನೀನ್ ಸೀರಿಯಸ್ ಆಗಿ ತಗೋಬೇಡ ಅಂತ ಗೌತಮಿ ಗಂಡ ಅಭಿಷೇಕ್ ಹೇಳಿದ್ರು. ಗೌತಮಿ ಜೊತೆ ಹೋಗಿ ನೀನ್ ಆಟ ಕೆಡಿಸ್ಕೊಂಡಿದ್ಯಾ ಅಂತ ಮಂಜು ತಂಗಿ ಹೇಳಿದ್ರು. ಈಗ ಗೌತಮಿ ಮತ್ತೆ ಮಂಜು ಇಬ್ರು ಕೂತ್ಕೊಂಡು ಇಂಡಿವಿಜುವಲ್ ಆಗಿ ಆಡೋಣ, ಇದೆಲ್ಲ ಸರಿ ಹೋಗ್ತಾ ಇಲ್ಲ ಅಂತ ಮಾತಾಡ್ಕೊಂಡಿದ್ದಾರೆ. ಇನ್ನು ಗೌತಮಿ, ಮಂಜು, ಮೋಕ್ಷಿತಾ ಮೂರು ಜನ ಫ್ಯಾಮಿಲಿ ಮುಂದೆನೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡಿದ್ರು. ಇದರಲ್ಲಿ ಗೌತಮಿ, ಮಂಜು ಗೆದ್ದು ಮುಂದೆ ಹೋದ್ರೆ ಮೋಕ್ಷಿತಾ ಸೋತೋದ್ರು. ಇನ್ನು ಮಂಜು ಅವ್ರ ತಂದೆ ರಾಮಣ್ಣ ಮಾತ್ರ ಬಿಗ್ ಬಾಸ್ ಮನೇಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ. ಎಲ್ಲರ ಜೊತೆ ಮಾತಾಡ್ಕೊಂಡು ಆರಾಮಾಗಿ ತಿರುಗ್ತಾ ಇದಾರೆ. ಇನ್ನು ಅವ್ರಿಗೆ ಇಷ್ಟ ಅಂತ ತ್ರಿವಿಕ್ರಮ್ ಮತ್ತೆ ಭವ್ಯ ಇಬ್ರು ಸೇರಿಸಿ ಡ್ಯಾನ್ಸ್ ಮಾಡ್ರಪ್ಪ ಅಂತ ಹೇಳಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿದ್ರು. ಇನ್ನು ಬೆಳಗ್ಗೆ ಎದ್ದ ಕೂಡಲೇ ಹೊರಗಡೆ ಕೂತ್ಕೊಂಡು ನಿಮ್ ಮಗ ಮಂಜ ಏನಾಗ್ತಾನೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಬಂದು ಸಾಧಿಸ್ಬಿಟ್ಟ ಅಂತ ಹೇಳಿ ಎಮೋಷನಲ್ ಆಗಿ ಅಳ್ತಾ ಇದ್ರು. ಇನ್ನು ಮಂಜಣ್ಣನ ತಂದೆ ಊಟ ಮಾಡ್ತಿರ್ಬೇಕಾದ್ರೆ ತ್ರಿವಿಕ್ರಮ್ ಮತ್ತೆ ಚೈತ್ರಕ್ಕ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಟೈಮ್ ಅಲ್ಲಿ ತ್ರಿವಿಕ್ರಮ್ ಚೈತ್ರಕ್ಕನ್ನ ತುಂಬಾ ಜಾಸ್ತಿನೇ ಚುಡಾಯಿಸಿದ್ರು ಅನ್ನಿಸ್ತು. ಒಬ್ರೇ ಇದ್ದಾಗ ಚುಡಾಯಿಸೋದು ಬೇರೆ, ಆದ್ರೆ ಬೇರೆಯವ್ರ ಮುಂದೆ ಚುಡಾಯಿಸೋದು ಸರಿ ಇರಲ್ಲ ಅಂತ ನನ್ಗೆ ಅನ್ನಿಸ್ತು. ತ್ರಿವಿಕ್ರಮ್ ಈ ತರ ತುಂಬಾ ಸಲ ಮಾಡಿದ್ದಾರೆ, ಅದನ್ನ ಅವ್ರು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ದಲ್ಲ ಮಾಡ್ತಾರೋ ಅರ್ಥನೇ ಆಗಲ್ಲ. ಇನ್ನು ಪಿಕ್ಚರ್ ಗಳಲ್ಲಿ ಹೀರೋ ಇಂಟ್ರೊಡಕ್ಷನ್ ಹೆಂಗಿರುತ್ತೆ ಹೇಳಿ, ಆ ತರ ಇವತ್ತು ಧನರಾಜ್ ಫ್ಯಾಮಿಲಿ ಎಲ್ಲ ಬಂದು ಧನರಾಜ್ ಜೊತೆ ಡ್ಯಾನ್ಸ್ ಮಾಡಿದ್ದು ಒಂಥರ ಪೈಸಾ ವಸೂಲ್ ಮೂಮೆಂಟ್ ಅಂತಾರ ನೋಡಿ, ಆ ತರ ಅನ್ನಿಸ್ತು. ಅವ್ರನ್ನೆಲ್ಲರನ್ನು ಒಂದ್ಸಲ ಒಳಗ್ ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಧನರಾಜ್ ಅವ್ರ ಜಗ್ಗು ಚಿಕ್ಕ ಬಂದಿದ್ರಲ್ಲ, ಒಳಗ್ ಬಂದ್ ಕೂಡ ಖುಷಿ ಆಗ್ತಿದೆ ಮರ, ಎಷ್ಟು ದೊಡ್ಡ ವೇದಿಕೆಗೆ ಬಂದ್ಬಿಟ್ಟಿದೀನಿ ಅಂತ ಎಷ್ಟು ಜೆನ್ಯೂನ್ ಆಗಿ ಮಾತಾಡಿದ್ರು ಅವರು. ಇನ್ನು ಧನರಾಜ್ ಹೆಂಡತಿ ತುಂಬಾ ಜೋವಿಯಲ್ ಆಗಿ ಯಾವುದೇ ಅಳುಗಿಳು ಇಲ್ದಂಗೆ ಆರಾಮ ಮಾತಾಡ್ಕೊಂಡು ಹೋದ್ರು. ಮಗಳು ನೋಡಿ ಧನರಾಜ್ ತುಂಬಾನೇ ಖುಷಿ ಪಟ್ರು. ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಪ್ಲೆಸೆಂಟ್ ಆಗಿದ್ದು ಇದೊಂದೇ ಸೆಗ್ಮೆಂಟ್. ರಿಪೀಟ್ ಮೋಡಲ್ ನೋಡಿ ಎಂಜಾಯ್ ಮಾಡಬಹುದು ಈ ಸೆಗ್ಮೆಂಟ್ ನ. ಡಿಸ್ಕೌಂಟ್ ಸೇಲ್ ಕೆಲವು ಪ್ರಾಡಕ್ಟ್ಸ್ ಟ್ಯಾಗ್ ಮಾಡಿದೀನಿ, ಆ ಪ್ರಾಡಕ್ಟ್ ಇಷ್ಟ ಆದ್ರೆ ಒಂದ್ಸಲ ಕ್ಲಿಕ್ ಮಾಡಿ, ಬೇರೆ ಬೇರೆ ತರ ಕಲೆಕ್ಷನ್ ಸಿಗುತ್ತೆ. ಇನ್ನು ಚೈತ್ರಕ್ಕನ್ ತಂಗಿ ಮತ್ತೆ ತಾಯಿ ಒಳಗ್ ಬಂದಾಗ ನಾನು ಇವ್ರು ಮೂರು ಜನ ಸೇರಿ ಅಳಕ್ ಸ್ಟಾರ್ಟ್ ಮಾಡಿದ್ರೆ ಹೋಗೋವರೆಗೂ ನಿಲ್ಸಲ್ಲ ಅನ್ಕೊಂಡಿದ್ದೆ. ಆದ್ರೆ ಅವರಿಬ್ರು ಮನೆಯವ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ಇನ್ನು ಅವ್ರ ತಾಯಿ ಮನೆಯಿಂದ ಉತ್ತಮ ಪದಕ ತಗೊಂಡ್ಬಂದು ಚೈತ್ರಕ್ಕಂಗ್ ಹಾಕಿದಾಗ ನೋಡೋ ಜನರ ಕಣ್ಣಲ್ಲಿ ನೀರ್ ಬಂದಿದ್ದಂತೂ ನಿಜ. ಇನ್ನು ರಜತ್ ಬಗ್ಗೆ ಈ ಮೊದಲೇ ಹೇಳಿದ್ದೆ, ಚೈತ್ರಕ್ಕನ್ ಫ್ಯಾಮಿಲಿ ಬಂದಾಗ್ಲೂ ಇದೇ ತರ ಎಂಜಾಯ್ ಮಾಡ್ಕೊಂಡಿರ್ತಾರೆ ಅಂತ. ಸ್ವಲ್ಪ ಜಾಸ್ತಿನೇ ಮಾತಾಡೋರು ಅನ್ನಿಸ್ತು ನನಗೆ. ಸ್ವಲ್ಪ ಟೋನ್ ಡೌನ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಈ ಪ್ಲೇಸ್ಗೆ ಒಂದು ಪವರ್ ಇದೆ ಗೊತ್ತಾ, ಇಲ್ಲಿ ಕೂತ್ಕೊಂಡು ಏನ್ ಅನ್ಕೊಂಡ್ರೆ ಅದಾಗುತ್ತೆ. ನನಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕು ಅನ್ಕೊಂಡೆ, ಕಿಚ್ಚನ ಚಪ್ಪಾಳೆ ಸಿಕ್ಬಿಡ್ತು. ಸುರೇಶ್ ಮಾವ ಕ್ಯಾಪ್ಟನ್ ಆಗ್ಬೇಕು ಅಂತ ಇಲ್ಲಿ ಕೂತ್ಕೊಂಡೆ ಅನ್ಕೊಂಡ್ರು, ಕ್ಯಾಪ್ಟನ್ ಆಗ್ಬಿಟ್ರು. ಈ ಜಾಗಕ್ಕೆ ಪವರ್ ಇದೆ ಅಂತ ಹೆಂಡತಿಗೆ ಹೇಳ್ತಾ ಇದ್ರು ಧನರಾಜು. ಹಂಗಾದ್ರೆ ನೀನ್ ಅನ್ಕೊಂಡಿದ್ದಕ್ಕೆ ಕಿಚ್ಚನ ಚಪ್ಪಾಳೆ ಕೊಟ್ಟ ನಾನು ಅಂತ ಗ್ಯಾರಂಟಿ ಸುದೀಪ್ ಇದ್ರ ಬಗ್ಗೆ ಶನಿವಾರ ಮಾತಾಡ್ತಾರೆ. ಹಂಗಾದ್ರೆ ಬಿಗ್ ಬಾಸ್ ಕಪ್ ನಾನೇ ವಿನ್ ಆಗೋದು ಅಂತ ಅನ್ಕೊಂಡ್ಬಿಡು, ನಾವೆಲ್ಲ ನಿನಗೆ ಕೊಟ್ಟು ಹೋಗ್ಬಿಡ್ತೀವಿ ಅಂತ ಅಂದ್ರು ಅನ್ಬಿಡ್ತಾರೆ. ಇನ್ನು ಹನುಮಂತಣ್ಣನ ಅಪ್ಪ ಅಮ್ಮನ ಎಂಟ್ರಿ, ಇದನ್ನ ನಾಳೆ ಫುಲ್ ಎಪಿಸೋಡ್ ಅಲ್ಲಿ ನೋಡಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಏನಂತೀರಾ? ಇವತ್ತು ಸೇಲ್ ಅಲ್ಲಿರೋ ಇನ್ನೊಂದು ಪ್ರಾಡಕ್ಟ್ ನೋಡ್ಕೊಂಡ್ ಬಂದಿದ್ದೀನಿ. ಪೇಜ್ ಒಳಗೆ ಹೋಗ್ಬಿಟ್ಟು ನಿಮಗೆ ಇಷ್ಟ ಬಂದಿದ್ದು ಸೆಲೆಕ್ಟ್ ಮಾಡಿ, ಇಂಟ್ರೆಸ್ಟ್ ಇದ್ರೆ ಬೈ ಮಾಡಿ. ಇನ್ನು ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಧನರಾಜ್ ತರ ಫ್ಯಾಮಿಲಿ ಇಲ್ಲಿವರೆಗೂ ಬಂದಿಲ್ಲ ಬಿಗ್ ಬಾಸ್ ಮನೆಗೆ, ನೆಕ್ಸ್ಟ್ ಬರೋದು ಚಾನ್ಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಇನ್ನು ಚೈತ್ರಕ್ಕನ್ ಫ್ಯಾಮಿಲಿ ನಿಜವಲ್ಲೂ ನನಗೆ ಸರ್ಪ್ರೈಸಿಂಗ್ ಅನ್ನಿಸ್ತು. ಸೊ ನಿಮಗೆ ಯಾವ ಫ್ಯಾಮಿಲಿ ನೋಡಿದಾಗ ಯಾವ ತರ ಸರ್ಪ್ರೈಸಿಂಗ್ ಅನ್ನಿಸ್ತು, ಇಲ್ಲ ಯಾವ ಮೂಮೆಂಟ್ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ಬರೀರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.